ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಹೆವಿ ಲಿಫ್ಟ್ ಹೊರಗಡೆ ಲೈಕ್ ನಮ್ಮ ಗರ್ಲ್ಸ್ ಬಾಡಿ ಬಾಯ್ಸ್ ತರ ಆಗುತ್ತೆ ಅಂತ. ಸೊ ಅದಕ್ಕೆ ತುಂಬಾ ಜನ ಲಿಫ್ಟೇ ಮಾಡಲ್ಲ. ಸೊ ಅದೇ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ಬಾಡಿ ಏನೇನ್ ಆಗುತ್ತೆ, ಅದರಿಂದ ಏನೇನ್ ಬೆನಿಫಿಟ್ ಇದೆ ಅನ್ನೋದು ಈ ಬ್ಲಾಗ್ ಅಲ್ಲಿ ಇರುತ್ತೆ. ಸೊ ಐ ಹೋಪ್ ಈ ಒಂದು ಬ್ಲಾಗ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ಯಾ, ಸೊ ಕಮ್ ಆನ್, ಲೆಟ್ಸ್ ಗೆಟ್ ಇಟ್ ಇನ್ ದ ವಿಡಿಯೋ. ಅದ್ರ ಬಗ್ಗೆ ಹೆವಿ ಲಿಫ್ಟ್ ಏನಾಗುತ್ತೆ ಆ್ಯಂಡ್ ಯಾಕೆ ಮಾಡಬೇಕು ಎಲ್ಲ ಪ್ರತಿಯೊಂದು ಈ ಬ್ಲಾಗಲ್ಲಿ ಇರುತ್ತೆ. ಅದ್ರ ಜೊತೆಗೆ ನಾನು ಮಾಡುವಂತಹ ಬ್ಯಾಕ್ ವರ್ಕೌಟ್ ಜೊತೆಗೆ ಈ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಇನ್ನಷ್ಟು ವಿಡಿಯೋಗಳು ನನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೆನ್ಸ್ ಥರ ವುಮೆನ್ಸ್ಗೆ ಬಾಡಿ ಬಲ್ಕಿ ಮಾಡಲ್ಲ. ಯಾಕೆ ಅಂತಂದರೆ ವುಮೆನ್ ಹ್ಯಾವ್ ಲೆಸ್ ಟೆಸ್ಟೋಸ್ಟೆರೋನ್, ಅಂದರೆ ವುಮೆನ್ ಬಾಡಿಯಲ್ಲಿ ಹಾರ್ಮೋನ್ ಡಿಫೆನ್ಸ್ ಕಡಿಮೆ ಇರುವುದರಿಂದ ನಮ್ಮ ಬಾಡಿ ಒಂದು ಮಸಲ್ಸ್ ಬಲ್ಕಿ ಆಗಲ್ಲ. ಆ್ಯಂಡ್ ಇದು ತುಂಬ ಕಷ್ಟ ವುಮೆನ್ಸ್ಗೆ ಬಲ್ಕಿ ಮಸಲ್ಸ್ ಬರೋದಕ್ಕೆ ನ್ಯಾಚುರಲ್ ಆಗಿ ಬೆಳೆಯಲು. ಆ್ಯಂಡ್ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಬಲ್ಕಿ ಮಾಡಲ್ಲ. ಒಂದು ನಿಮ್ಮ ಬಾಡಿನ ಅದು ಹೆನ್ನೆನ್ಸ್ ಮಾಡುತ್ತೆ, ಕರ್ವ್ಸ್ ಮಾಡುತ್ತೆ, ಟೋನ್ ಆಗಿ ಫಿಟ್ಟಾಗಿ ನಿಮ್ಮ ಬಾಡಿ ಕಾಣಿಸುತ್ತೆ. ಆ್ಯಂಡ್ ಇದು ನ್ಯಾಚುರಲ್ ಮಸಲ್ ಗ್ರೋತ್, ಅಂದರೆ ಯಾರು ಹೆವಿ ಲಿಫ್ಟ್ ಮಾಡ್ತೀರಾ ವೇಟ್ಸ್ನ, ಆಗ ಲೀನ್ ಟೋನ್ ಮಸಲ್ಸ್ ಬರುತ್ತೆ ಆ್ಯಂಡ್ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗುತ್ತೆ ಓವರ್ ಆಲ್ ನಿಮ್ಮ ಒಂದು ಫಿಸಿಕ್ಸ್ ಬಾಡಿ ಕೂಡ. ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಒಂದು ಟೋನ್ ಬಾಡಿ, ನಿಮ್ಮ ಒಂದು ಮಸಲ್ಸ್ ಡಿಫೈನ್ ಮಾಡಿದಾಗ ನಿಮ್ಮ ಬಾಡಿ ಶೇಪ್ ಇಂಪ್ರೂವ್ ಆಗುತ್ತೆ, ಮತ್ತು ಫ್ಯಾಟ್ ಲಾಸ್ ಮಾಡುತ್ತೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗೋದಾಗ ಕ್ಯಾಲರೀಸ್ ಬರ್ನ್ ಮಾಡುತ್ತೆ, ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಸೊ ಸ್ಟ್ರೆಂತ್ ಇನ್ಕ್ರೀಸ್ ಆದರೆ ನಿಮ್ಮ ಓವರ್ ಆಲ್ ಬಾಡಿ ಬೂಸ್ಟ್ ಆಗುತ್ತೆ, ಫಿಸಿಕಲ್ ಸ್ಟ್ರೆಂತ್ ವಿತೌಟ್ ಬಲ್ಕಿನೆಸ್ ಆಗಿದೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಬೋನ್ ಹೆಲ್ತು, ಅಂದರೆ ಆಸ್ಟಿಯೋಪೊರೋಸಿಸ್ ಎಂಬ ಒಂದು ಅಪಾಯದಿಂದ ನಮ್ಮನ್ನು ಅದರಿಂದ ರಿಸ್ಕಿಂದ ಕಡಿಮೆ ಮಾಡುತ್ತೆ. ತುಂಬ ಜನ ಬಲ್ಕಿ ಮಸಲ್ಸ್ ವುಮೆನ್ಸ್ನ ನೋಡಿರ್ತೀರ. ಏನು ಅದು ರೀಸನ್ಸು ಯಾಕೆ ಅಂತಂದರೆ, ಒಂದು ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸ್ ಆಗಿರುತ್ತೆ, ಅವ್ರು ಎಸ್ ಸಪ್ಲಿಮೆಂಟೇಷನ್, ಅದಕ್ಕಂತಲೇ ಫಿಸಿಕ್ಸ್ಗೋಸ್ಕರ ಅಂತಲೇ ಸ್ಪೆಸಿಫಿಕ್ಕಾಗಿ ಟ್ರೈನ್ ಮಾಡ್ಕೊಳ್ತಾರೆ. ಇನ್ನೊಂದು ಅನಬಾಲಿಕ್ ಸ್ಟಿರಾಯ್ಡ್ಸ್, ಅದು ಆರ್ಟಿಫಿಷಿಯಲ್ ಆಗಿ ಇನ್ಕ್ರೀಸ್ ಮಾಡುತ್ತೆ ಟೆಸ್ಟೋಸ್ಟೆರೋನ್ನ ಲೆವೆಲ್. ಸೊ ಆಗ ಬಲ್ಕಿ ಆಗುತ್ತೆ. ಸೊ ನೀವು ಏನಾದರೂ ನಿಮ್ಮ ಒಂದು ಬಾಡಿನ ಟೋನ್ ಮಾಡಬೇಕು ಅಂತ ಇದ್ದರೆ ದಿಸ್ ಈಸ್ ದ ಮಾಡ್ರೇಟ್ ರೋಟೀನ್ ಲಿಫ್ಟಿಂಗ್ ವೇಟ್ ಈಸ್ ಆನ್ ಎಕ್ಸಲೆಂಟ್ ಚಾಯ್ಸ್. ಸೊ ಐ ಹೋಪ್ ಈ ಒಂದು ಡೌಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.